ಸಿನಿಮಾಗಳಲ್ಲಿ ನೈಜ ಘಟನೆ ಕುರಿತಂಥ ಹಲವಾರು ಕಥೆ ಇರುವಂಥ ಸಿನಿಮಾಗಳು ಬಂದಿವೆ. ಕುಖ್ಯಾತ ರೌಡಿಗಳ ಕಥೆಗಳಿರ್ಬೋದು, ಹಂತಕರ ಕಥೆಗಳಿರ್ಬೋದು, ಅಂಥ ಸಿನಿಮಾಗಳಿಗೆ ಇಲ್ಲಿ ಬರ ಇಲ್ಲ. ಹಾಗೆ ನೋಡಿದ್ರೆ ಸ್ಯಾಂಡಲ್ವುಡ್ನಲ್ಲೂ ಕೂಡ ಹಂತಕರ ಬಗೆಗಿನ ಸಿನಿಮಾಗಳು ಬಂದಿದ್ದು ಇದೆ, ಅವು ಸೂಪರ್ ಹಿಟ್ ಆಗಿದ್ದು ಇದೆ. ಎಕ್ಸಾಂಪಲ್ ಹೇಳೋದಾದರೆ ದಂಡುಪಾಳ್ಯ ಸೀರೀಸ್ ಬಂದು ಸಾಕಷ್ಟು ಸದ್ದು ಮಾಡಿತ್ತು. ಅದಾದ ಮೇಲೆ ಆ ದಿನಗಳು ಒಂದು ಸಿನಿಮಾ ಬಂತು, ಅದು ಕೂಡ ರೌಡಿಸಮ್ ಹಿನ್ನೆಲೆ ಇರತಕ್ಕಂಥ ಸಿನಿಮಾ. ಇವೆರಡು ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗಿದ್ದು. ಹೀಗೆ ಹೇಳೋದಾದರೆ ಸಾಕಷ್ಟು ನೈಜ ಘಟನೆ ಇರತಕ್ಕಂಥ ಸಿನಿಮಾಗಳು ಬಂದಿವೆ. ಅದಕ್ಕೂ ಹಿಂದೆ ಹಲವು ರೌಡಿಗಳ ಕಥೆಗಳು ಕೂಡ ಸಿನಿಮಾ ಆಗಿ ಸಾಕಷ್ಟು ಸೌಂಡ್ ಮಾಡಿದ್ದು ಕೂಡ ಉಂಟು. ಅವುಗಳ ಸಾಲಿಗೆ ಭೀಮಾ ತೀರದ ಹಂತಕರ ಕಥೆ ಕೂಡ ಸಿನಿಮಾ ಆಗಿದ್ದು ಎಲ್ರಿಗೂ ಗೊತ್ತೇ ಇದೆ. ಸಿನಿಮಾ ರಿಲೀಸ್ ಮೊದಲೇ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು, ಅದು ಕೂಡ ಸಾಕಷ್ಟು ಮಂದಿಗೂ ಕೂಡ ಗೊತ್ತು. ಈಗ ನಾನು ಭೀಮಾ ತೀರದ ಹಂತಕರ ಸ್ಟೋರಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಪ್ರಶ್ನೆ ಕಾಮನ್ ಆಗಿ ಎಲ್ರಿಗೂ ಕಾಡುತ್ತೆ. ಇಲ್ಲಿ ಭೀಮಾ ತೀರದ ಹಂತಕರ ವಿಷಯ ಇದೆ. ಏನಪ್ಪ ಅಂದರೆ ಬಾಗಪ್ಪ ಹರಿಜನ್ ಅವರ ಹತ್ಯೆ ಆಗಿದೆ. ಈ ಮೂಲಕ ಮತ್ತೊಮ್ಮೆ ಭೀಮಾ ತೀರದ ರಕ್ತಸಿಕ್ತ ಅಧ್ಯಾಯ ಚರ್ಚೆಗೆ ಬಂದಿದೆ. ಚಂದಪ್ಪ ಹರಿಜನ್ ಏನಿದ್ರು ಅವರ ಸಹೋದರ ಸಂಬಂಧಿ ಮತ್ತು ಬಲಗೈ ಬಂಟ ಅಂತಿದ್ದ ಬಾಗಪ್ಪ ಹರಿಜನ್ ಅವರನ್ನು ಹತ್ಯೆ ಮಾಡಲಾಗಿದೆ. ಹಾಗಾಗಿ ಈಗ ಈ ಸಿನಿಮಾದ ವಿಚಾರ ಕೂಡ ಸದ್ಯಕ್ಕೆ ಸುದ್ದಿ ಆಗ್ತಾಯಿದೆ. ಭೀಮಾ ತೀರದ ಕತೆ ಸ್ಯಾಂಡಲ್ವುಡ್ನಲ್ಲೂ ಕೂಡ ಹವಾ ಎಬ್ಬಿಸಿತ್ತು ಅನ್ನೋದು ಬಹುತೇಕ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಅಂದರೆ ಈಗಿನ ಜನ್ರೇಷನ್ಗೆ ಗೊತ್ತಿಲ್ಲ. ಕಳೆದ ಮಂಗಳವಾರ ರಾತ್ರಿಯಷ್ಟೇ ಬಾಗಪ್ಪ ಹರಿಜನ್ ಅವರನ್ನ ವಿಜಯಪುರದ ಮದಿನಾ ನಗರದಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಭೀಮಾ ತೀರದಲ್ಲಿ ಅಟ್ಟಹಾಸವನ್ನು ಮೆರೆದಿದ್ದಂಥ ಚಂದಪ್ಪ ಹರಿಜನ ಏನಿದ್ರು ಅವರ ಬಲಗೈ ಬಂಟ ಅಂಥೇಳಿ ಬಾಗಪ್ಪ ಹರಿಜನನ ಗುರುತಿಸಲಾಗಿತ್ತು. ಈ ಹಿಂದೆ ಕೆಲ ಕೊಲೆಯ ಪ್ರಕರಣಗಳಲ್ಲೂ ಕೂಡ ಈತ ಆರೋಪಿಯಾಗಿದ್ದ. ಈಗ ಬಾಗಪ್ಪನ ಹತ್ಯೆ ಮೂಲಕ ಭೀಮಾ ತೀರದ ರಕ್ತಸಿಕ್ತ ಅಧ್ಯಾಯ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಅನ್ನೋದನ್ನು ವಿಶೇಷ. ಭೀಮಾ ತೀರದ ಕೊಲೆಗಳು ಪೊಲೀಸರನ್ನು ನಿದ್ದೆಗೆಡಿಸಿರುವುದು ಅಷ್ಟೇ ಅಲ್ಲ, ಈ ಹಿಂದೆ ಸ್ಯಾಂಡಲ್ವುಡ್ನಲ್ಲೂ ಕೂಡ ಈ ಹಂತಕರ ಸುದ್ದಿ ಬಿರುಗಾಳಿಯನ್ನೇ ಹೆಪ್ಪಿಸಿತ್ತು. ಅದು 2012 ಏಪ್ರಿಲ್ 6 ದುನಿಯಾ ವಿಜಯ್ ನಟನೆಯ ಭೀಮಾ ತೀರದಲ್ಲಿ ಹೆಸರಿನ ಸಿನಿಮಾ ಬಿಡುಗಡೆ ಆಗಿತ್ತು. ದುನಿಯಾ ವಿಜಯ್ ಅವರು ಈ ಸಿನಿಮಾದಲ್ಲಿ ಚಂದಪ್ಪ ಹರಿಜನ್ ಪಾತ್ರದಲ್ಲಿ ನಟನೆ ಮಾಡಿದರು. ಈ ಚಿತ್ರಕ್ಕೆ ಓಂ ಪ್ರಕಾಶ್ ರಾವ್ ಅವರು ನಿರ್ದೇಶನ ಮಾಡಿದರು, ಅಣಜಿ ನಾಗರಾಜ್ ಅವರು ನಿರ್ಮಾಣ ಮಾಡಿದರು. ಎಲ್ಲವೂ ಸರಿ, ಆದರೆ ಈ ಸಿನಿಮಾ ರಿಲೀಸ್ಗೆ ಮೊದಲೇ ಒಂದಷ್ಟು ಅಪಸ್ವರ ಎತ್ತಿತ್ತು. ಭೀಮಾ ತೀರದ ಮಂದಿ ಕೂಡ ಈ ಸಿನಿಮಾ ರಿಲೀಸ್ಗೆ ಒಂದಿಷ್ಟು ಅಡ್ಡಿಪಡಿಸಿದ್ರು. ಆಗ ಅವರ ಮನವೊಲಿಸಲಾಗಿತ್ತು, ರಿಲೀಸ್ ಕೂಡ ಆಗಿತ್ತು. ರಿಲೀಸ್ ಆದಂಥ ಮರುದಿನ ಹಿರಿಯ ಪತ್ರಕರ್ತ ರವಿ ಬೆಳಗೆರೆ ಅವರು ಸಿನಿಮಾ ತಂಡದ ವಿರುದ್ಧ ಒಂದು ಆರೋಪ ಮಾಡಿದರು. ನಾನು ಬರೆದ ಪುಸ್ತಕ ಭೀಮಾ ತೀರದ ಹಂತಕರು, ಅದರಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳನ್ನು ಕದ್ದು ಈ ಸಿನಿಮಾವನ್ನು ಮಾಡಲಾಗಿದೆ ಅಂಥೇಳಿ ಅವರ ಗಂಭೀರ ಆರೋಪ ಆಗಿತ್ತು. ತಮ್ಮ ಧಾಟಿಯಲ್ಲೇ ಅವರು ಆ ಚಿತ್ರತಂಡದ ವಿರುದ್ಧ ಸಾಕಷ್ಟು ಹರಿಹಾಯ್ದಿದ್ರು. ಆಗ ವಿಷಯ ತುಂಬ ಗಂಭೀರ ಸ್ವರೂಪ ಪಡೆದುಕೊಂಡಿತ್ತು. ಹಾಗಾಗಿ ಖಾಸಗಿ ವಾಹಿನಿಯೊಂದರಲ್ಲಿ ಚಿತ್ರತಂಡ ಹಾಗೂ ರವಿ ಬೆಳಗೆರೆ ಅವ್ರನ್ನ ಮುಖಾಮುಖಿಯಾಗಿ ಕೂರಿಸಿ ಒಂದಿಷ್ಟು ಚರ್ಚೆ ಮಾಡಲಾಗಿತ್ತು. ಆ ಚರ್ಚೆ ವೇಳೆ ಸುಮಾರು 4 ಗಂಟೆಗಳ ಕಾಲ ಏನು ಅವರ ಜೊತೆ ಚರ್ಚೆ ಮಾಡಿದ್ರು. ಆಗ ಸಾಕಷ್ಟು ಸಲ ದುನಿಯಾ ವಿಜಯ್ ಮತ್ತು ರವಿ ಬೆಳಗೆರೆ ನಡುವೆ ಸಾಕಷ್ಟು ಏರಿದ ಧ್ವನಿಯಲ್ಲೇ ಕೂಡ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಭೀಮಾ ತೀರ ಯಾರಿಗೂ ಗೊತ್ತಿರಲಿಲ್ಲ. 4 ವರ್ಷಗಳ ಕಾಲ ನಾನು ಅಲ್ಲೆಲ್ಲ ಓಡಾಡಿ ರಾತ್ರಿ ಹಗಲು ಕಷ್ಟಪಟ್ಟು ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿ ಪುಸ್ತಕವನ್ನು ಬರೆದಿದ್ದೆ. ನಾನು ಪುಸ್ತಕ ಬರೆಯುವ ಮುನ್ನ ಚಂದಪ್ಪ ಹರಿಜನ್ ಹೆಸರು ಕೂಡ ಯಾರಿಗೂ ಗೊತ್ತಿರಲಿಲ್ಲ. ನನ್ನ ಬೌದ್ಧಿಕ ಆಸ್ತಿಯನ್ನು ನೀವು ಕದ್ದಿದ್ದೀರಿ ಅಂತೇಳಿ ರವಿ ಬೆಳಗೆರೆ ಅವರು ಗಂಭೀರವಾದಂಥ ಆರೋಪವನ್ನು ಸಿನಿಮಾ ತಂಡದ ಮೇಲೆ ಮಾಡಿದರು. ಅಂದು ನಡೆದ ಆ ಚರ್ಚೆ ಸಾಕಷ್ಟು ಕುತೂಹಲ ಕೆರಳಿಸಿತ್ತು. ಅಷ್ಟೇ ಅಲ್ಲ, ಒಂದಷ್ಟು ಜನ ಸಿನಿಮಾ ತಂಡದೊಂದಿಗೆ ನಿಂತರೆ ಇನ್ನಷ್ಟು ಜನ ರವಿ ಬೆಳಗೆರೆ ಅವರಿಗೆ ಸಾಥ್ ಕೊಟ್ಟಿದ್ದರು. ಅದು ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ ಕ್ಯಾಮರಾ ಮುಂದೆ ಒಬ್ಬರಿಗೊಬ್ಬರು ಹೊಡೆದಾಡಿಕೊಳ್ತಾರೆ ಅನ್ನೋ ಮಟ್ಟಕ್ಕೂ ಕೂಡ ಆ ಚರ್ಚೆ ಹೋಗಿತ್ತು. ಆಗ ನಿರ್ದೇಶಕ ಓಂ ಪ್ರಕಾಶ್ ಕೂಡ ಒಂದಷ್ಟು ಸ್ಪಷ್ಟನೆಯನ್ನು ಕೊಡ್ತಾ ಹೋಗಿದ್ದರು. ನಾನು 1996ರಲ್ಲಿ ಸಿಂಹದ ಮರಿ ಅನ್ನೋ ಒಂದು ಸಿನಿಮಾ ಚಿತ್ರೀಕರಣಕ್ಕಾಗಿ ನಾನು ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗಿದ್ದೆ. ಅಲ್ಲಿ ಕೆಲವರಿಂದ ನನಗೆ ಚಂದಪ್ಪ ಹರಿಜನ್ ಅವರ ವಿಷಯ ಗೊತ್ತಾಯಿತು. ಸೊ ಅದೊಂದು ಸ್ಟ್ರಾಂಗ್ ಕಂಟೆಂಟ್ ಅಂತ ಅನ್ನಿಸ್ತು. ಆ ಕ್ಯಾರೆಕ್ಟರ್ ಕೂಡ ಇಂಪಾರ್ಟೆಂಟ್ ಅನ್ನಿಸ್ತು. ಏನೋ ಕ್ಯೂರಿಯಾಸಿಟಿ ಇದ್ದಿದ್ದರಿಂದ ಆ ವಿಷಯವನ್ನು ಇಟ್ಕೊಂಡು
ನಾನು ಈ ಕತೆ ಮಾಡಿದೆ, ಈ ಸಿನಿಮಾ ಮಾಡಿದೆ, ಇದು ನಿಜವಾದ ಕತೆ ಅಲ್ಲ ಅಂತ ನಾನು ಹೇಳಿದ್ದೀನಿ. ಬೇರೆ ಬೇರೆ ಕೆಲವು ಪಾತ್ರಗಳನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಲಾಗಿದೆ. ಹಾಗಾಗಿ ಇದೊಂದು ಕಾಲ್ಪನಿಕ ಕತೆ ಅಂತೇಳಿ ನಾನು ಟೈಟಲ್ ಕಾರ್ಡಲ್ಲೂ ಕೂಡ ತೋರಿಸಿದ್ದೀನಿ ಅಂತೇಳಿ ಸ್ಪಷ್ಟ ಕೊಟ್ಟಿದ್ದರು. ಆದರೆ ಆ ಕಥೆಯ ವಿಚಾರ ಇನ್ನೊಂದು ಮಟ್ಟಕ್ಕೆ ಹೋಗಿತ್ತು. ಆಗಾಗ ದುನಿಯಾ ವಿಜಯ್ ಅವರ ಖಾಸಗಿ ಬದುಕಿನ ಬಗ್ಗೆ ಕೂಡ ರವಿ ಬೆಳಗೆರೆ ಅವರು ಮಾತಾಡ್ತಾಯಿದ್ರು. ಅದು ದುನಿಯಾ ವಿಜಯ್ ಫ್ಯಾನ್ಸಿಗೆ ಸಾಕಷ್ಟು ನೋವುಂಟು ಮಾಡಿತ್ತು. ಯಾವಾಗ ರವಿ ಬೆಳಗೆರೆ ಅವರು ಹೆಚ್ಚು ಮಾತನಾಡೋಕ್ಕೆ ಶುರು ಮಾಡಿದ್ರು, ಆಗ ದುನಿಯಾ ವಿಜಯ್ ಕೂಡ ರವಿ ಬೆಳಗೆರೆ ಅವರ ವಿರುದ್ಧ ಸೆಟೆದು ನಿಂತಾರೆ. ಏಕವಚನದಲ್ಲೂ ಕೂಡ ನಿಂದಿಸಿ ಟಾಂಗ್ ಕೊಡ್ತಾರೆ. ನಂತರ ರವಿ ಬೆಳಗೆರೆ ಸುಮ್ಮನೆ ಇರಲಿಲ್ಲ. ನಟ ದರ್ಶನ್ ಅವರ ಹೆಸರನ್ನು ಕೂಡ ತಗೊಂಬಂದು ಹೇಳ್ಕೊಂಬಂದು ಬಿಡ್ತಾರೆ. ಆಗಲೂ ಕೂಡ ವಾಹಿನಿಯಲ್ಲಿ ವಿಜಯ್ ಅವರು ದರ್ಶನ್ ಜೊತೆ ಮಾತಾಡ್ತಾರೆ. ನೇರವಾಗಿ ಅಲ್ಲೇ ಕೂತಿದ್ದ ರವಿ ಬೆಳಗೆರೆ ಅವರ ಮುಖಕ್ಕೆ ಮಂಗಳಾರತಿ ಮಾಡ್ತಾರೆ. ಸೊ ಇದು ಸಾಕಷ್ಟು ಚರ್ಚೆ ಕೂಡ ಆಗುತ್ತೆ. ಅದಷ್ಟೇ ಅಲ್ಲ, ಭೀಮಾ ತೀರದಲ್ಲಿ ಸಿನಿಮಾ ವಿರುದ್ಧ ಸಮುದಾಯವೊಂದು ಪ್ರತಿಭಟನೆ ನಡೆಸ್ತದೆ. ಸೊ ತಮ್ಮ ಸಮುದಾಯವನ್ನು ಅಪಮಾನಕರ ರೀತಿಯಲ್ಲಿ ನೀವು ಬಿಂಬಿಸಿದ್ದೀರಿ ಅಂಥೇಳಿ ಆರೋಪ ಮಾಡ್ತಾರೆ. ಸೊ ಆಗ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಮತ್ತು ದುನಿಯಾ ವಿಜಯ್ ಅವರು ಅಣಜಿ ನಾಗರಾಜ್ ಅವರ ಕ್ಷಮೆಗೆ ಒತ್ತಾಯ ಮಾಡ್ತಾರೆ. ಸೊ ಅವರೆಲ್ಲರೂ ಕೂಡ ಮನವೊಲಿಸುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಅಷ್ಟಾದರೂ ಭೀಮಾ ತೀರದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, ಕುತೂಹಲದಿಂದ ನೋಡುಗರನ್ನು ಕೂಡ ಸೆಳೆಯುತ್ತೆ. ಈಗ ಭಾಗಪ್ಪ ಅರ್ಜುನ್ ಹತ್ಯೆ ಆಯಿತು. ಸೊ ಹತ್ಯೆ ತಿಳಿಯಾಗಿದ್ದಂಥ ಒಂದು ಭೀಮಾ ತೀರ ಈಗ ಮತ್ತೆ ಸೌಂಡ್ ಮಾಡೋದಕ್ಕೆ ಶುರು ಮಾಡ್ತು. ಸೊ ಅಲ್ಲಿ ಕೇಳ್ತಾ ಇರತಕ್ಕಂಥ ಬುಲೆಟ್ ಸದ್ದು ಮೌನ ಆಗಿತ್ತು. ಈಗ ಮತ್ತೆ ರಕ್ತ ಸಿಕ್ತ ತಾಣ ಆಗ್ತಾ ಇದೆಯೋ ಏನೋ ಒಂದು ಆತಂಕ ಎಲ್ಲರೂ ಕೂಡ ಕಾಡ್ತಾ ಇದೆ. ಅದೇನೇ ಇರಲಿ, ನೈಜ ಘಟನೆಯ ಸಿನಿಮಾಗಳು, ಸೊ ರಿಯಲ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಕಥೆಗಳು ಕೂಡ ಸಿನಿಮಾಗಳು ಬಂದಿವೆ. ಸೊ ಅಂಥದ್ದೇ ಒಂದು ರಿಯಲ್ ಇನ್ಸಿಡೆಂಟು ಘಟನೆನ ಇಟ್ಕೊಂಡು ಭೀಮಾ ತೀರದಲ್ಲಿ ಅಂತೇಳಿ ಒಂದು ಸಿನಿಮಾ ಕೂಡ ಬಂದಿತ್ತು. ಸೊ ಈಗ ಏನು ಭಾಗಪ್ಪ ಅರ್ಜುನ್ ಅವರು ಹತ್ಯೆ ಆಗಿದೆ. ಸೊ ಈಗ ಮತ್ತೆ ಆ ಸಿನಿಮಾದ ಸುದ್ದಿ ಮತ್ತೆ ಸದ್ದು ಮಾಡ್ತಾ ಇದೆ.